ಇಷ್ಟು ವರ್ಷಗಳ ಅವಳ ಜರ್ನಿಯನ್ನು ನೋಡಿದ್ದೀನಿ. ಬಹಳ ಡೆಡಿಕೇಟೆಡ್ ಆಗಿ ಈ ಕೆಲಸವನ್ನು ಮಾಡೋ ಅಂಥವಳು. ಈ ಕ್ಲಾರಿಟಿ ಆಫ್ ಥಾಟ್ ಅಂತ ಹೇಳ್ತೀವಲ್ಲ, ಸ್ಪಷ್ಟತೆ, ನಿಖರತೆ ಅಂತ ಇರೋದು, ಅದು ಬಹಳ ಚೆನ್ನಾಗಿದೆ ಅವಳಲ್ಲಿ. ಬಹುಶಃ ಗುರು ಹಾಗೆ ಸಿಕ್ಕಾಗ ಮಕ್ಕಳು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ತಯಾರಾಗಿದ್ದಾರೆ. 4-5 ವರ್ಷದಲ್ಲಿ ಇಷ್ಟು ತಯಾರಾಗೋದು ನಿಜವಾಗ್ಲೂ ಒಂದು ಏನು ಗ್ರೇಟ್ ಅಂತ ಹೇಳ್ತೀವಲ್ಲ, ಸುಮ್ಮನೆ ಕ್ಲೀಶೆಯಾಗಿ ಪದವನ್ನು ಬಳಸ್ತಾ ಇಲ್ಲ ನಾನು. ಇದು ನಿಜಕ್ಕೂ ದೊಡ್ಡ ಸಾಧನೆ. ಗ್ರೇಟ್ ವರ್ಕ್ ಶ್ರೀಪ್ರಿಯಾ. ನನಗೆ ಶ್ರೀಪ್ರಿಯಾ ಅಂತ ಹೇಳೋಕೆ ಆ್ಯಕ್ಚುಲಿ ಕಷ್ಟ. ಅರ್ಪಣ ಆಗಿ ನನಗೆ ಗೊತ್ತಿರೋ ಅಂಥವಳು ಯಾವಾಗಲೂ. ಶ್ರೀಪ್ರಿಯಾ ನಂತರದ ಹೆಸರು. ಒಳ್ಳೆ ಕೆಲಸ ಅರ್ಪಣ. ಈಗ ಶ್ರೀಪ್ರಿಯಾಯಿಂದ ಮಾತು, ಅರ್ಪಣಾಳಿಂದ ಮಾತು. ಎಲ್ಲರೂ ಆರಾಮಾಗಿ ನಿಂತ್ಕೊಳ್ಳಿ. ಇಟ್ಸ್ ಓಕೆ. ಮಂಡಿ ನೋವ್ತಿದ್ರೆ ಕೂತ್ಕೋಬೋದು. ಹಾಂ, ಬಿ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು. ಇಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಪೋಷಕರ ಸಹಕಾರ ಇಲ್ಲ ಅಂದರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮಾರು ಜನ ಮಕ್ಕಳು ಮೊದಲನೇ ಸಲ ಈ ಸ್ಟೇಜ್ ಮೇಲೆ ಹತ್ತಿದ್ದಾರೆ. ಅವ್ರಿಗೆಲ್ರಿಗೂ ಒಂದು ದೊಡ್ಡ ಚಪ್ಪಾಳೆ. ಓಕೆ, 1-2 ಮಾತು ಅಷ್ಟೇ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಸಲೀಸಾಗಿ ಆಗೋದಕ್ಕೆ ಕಾರಣ ಅಂತರೂ ಒಂದಿಷ್ಟು ಜನ ಇದ್ದಾರೆ. ಕಲಾಗ್ರಾಮದ ಸಿಬ್ಬಂದಿ ಧನ್ಯವಾದಗಳು. ಬೆಳಕಿನಲ್ಲಿ ವರುಣ್, ಥ್ಯಾಂಕ್ ಯು. ಮೇಕಪ್ ವಿಮಲ್ ಕನಕರಾಜ್ ಅವರಿಂದ. ಫೋಟೋ ಆ್ಯಂಡ್ ವಿಡಿಯೋ ಡಯಾನಾ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಇನ್ನು ಹಾಂ, ನನಗೆ ನನ್ನ ಗುರುಗಳಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಕುಟುಂಬ ಕೂಡ. ಅವರಿಬ್ಬರು ಇಲ್ಲದೆ ನಾನು ಇವತ್ತು ಹೀಗೆ ಒಂದು ಇನ್ಸ್ಟಿಟ್ಯೂಟ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಕಲೆಯನ್ನೇ ವೃತ್ತಿಯಾಗಿ ತಗೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಗತ್ತೆ. ನಾನು ಈ ಮಕ್ಳಿಗೂ ಅಂಥದ್ದೇ ಒಂದು ಸಪೋರ್ಟ್ ಸಿಗಲಿ ಅಂತ ಆಶಯಿಸ್ತೀನಿ. ನಾನು ಸುಮಾರು ಸ್ಟೂಡೆಂಟ್ಸ್ನ ನೋಡ್ತೀನಿ. ಯೂಶ್ವಲಿ ಆ ಮಗುಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ. ಇಲ್ಲಾಂದರೆ ಪೇರೆಂಟ್ಸ್ಗೆ ಏನೋ ತುಂಬ ರಂಗಪ್ರವೇಶ ಎಲ್ಲ ಮಾಡಿಸ್ಬೇಕು ಅಂತ ಇರ್ತಾರೆ, ಆದರೆ ಮಗುಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅವೆರಡೂ ಕಾಂಬಿನೇಷನ್ ಬಂದಾಗ ಮಾತ್ರ ಕಲೆ ಅನ್ನೋದು ಬೆಳೆಯತ್ತೆ. ಸೊ ನಿಮ್ಮೆಲ್ಲರೂ ಪ್ರೋತ್ಸಾಹ ಹೀಗೆ ಇರಲಿ ಈ ಮಕ್ಕಳ ಮೇಲೆ. ಇನ್ನೊಂದು ಪೇಷನ್ಸ್ ಅನ್ನೋದು ಭಾಳ ಮುಖ್ಯ. ನೀವು ದೇವಿ ಅಂತ ನೋಡಿದ ಒಂದು ಸೆಂಟರ್ ಪೀಸ್, ಅದಕ್ಕೆ 1 ವರ್ಷ ತೊಗೊಂಡಿದ್ದಾರೆ ಅವರು ಪ್ರಿಪೇರ್ ಆಗೋದಕ್ಕೆ. ಹೋದ ವರ್ಷದಿಂದ ಈ ವರ್ಷ ಆ್ಯಕ್ಚುಲಿ 1.5 ಅನಿಸುತ್ತೆ. ಅಷ್ಟು ಟೈಮ್ ಬೇಕಾಗತ್ತೆ. ಸೊ ಆ ಪೇಷನ್ಸ್ ಅನ್ನೋದು ಭಾಳ ಮುಖ್ಯ ಕಲಿಬೇಕಾದ್ರೆ. 1 ತಿಂಗಳಾಯಿತು, 2 ತಿಂಗಳಾಯಿತು, ನಮ್ಮ ಮಗು ಇನ್ನೂ ತಟ್ಟಡುವೇ ಮಾಡ್ತಾಯಿದೆ, ಅದೇ ಮಾಡ್ತಾಯಿದೆ, ಡ್ಯಾನ್ಸ್ ಏನೂ ಮಾಡ್ತಾಯಿಲ್ಲ ಅಂತ ಅಂದ್ಕೋಬೇಡಿ. ಕ್ಲಾಸಿಕಲ್ ಆರ್ಟ್ಸ್, ಭರತನಾಟ್ಯಂ ಈಸ್ ಸ್ಲೋ. ಸೊ ಕೆಲವ್ರು ಪಿಕ್ ಮಾಡ್ತಾರೆ, ಕೆಲವ್ರು ನಿಧಾನಕ್ಕೆ ತಗೊಳ್ತಾರೆ. ಅದೇನು ಕಾಂಪಿಟೇಷನ್ ಅಲ್ಲ. ಸೊ ಹ್ಯಾವ್ ಪೇಷನ್ಸ್. ಇವತ್ತು ಇವ್ರ ಕಾರ್ಯಕ್ರಮ ಎಲ್ಲ ನೋಡಿ ಭಾಳ ಸಂತೋಷ ಆಗಿದೆ ಅನಿಸುತ್ತೆ ನಿಮ್ಗೆಲ್ರಿಗೂ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು. ದಯವಿಟ್ಟು ಕೂತಿರಿ. ಒಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ತೀವಿ. ಪ್ರತಿ ವರ್ಷ ನಮ್ಮ ಶಾಲೆಯಿಂದ ಗಂಧರ್ವ ಎಕ್ಸಾಮ್ಸ್ ತೊಗೊಳ್ತಾರೆ. ಸೊ ಗಂಧರ್ವ ಅನ್ನೋದು ಮುಂಬೈ ಯೂನಿವರ್ಸಿಟಿ. ನಾವು ಇದನ್ನು ಫಸ್ಟ್ ಮಾಡಿಸ್ತೀವಿ. ಏನಕ್ಕೆ ಅಂದರೆ ನೀವು ಈವನ್ ಔಟ್ಸೈಡ್ ಇಂಡಿಯಾ ಹೋದರೂ ಈ ಮಾರ್ಕ್ಸ್ ಕಾರ್ಡ್ಸ್ ವ್ಯಾಲ್ಯೂ ಇದೆ. ಈವನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೂಡ ತೊಗೊಳ್ತಾರೆ. ಸೊ ಇದು 7 ಲೆವೆಲಲ್ಲಿ ಇರೋ ಎಕ್ಸಾಮು. ಮೊದಲನೇದು ಶುರು ಮಾಡಿದ್ದಾರೆ. ಮುಂದಿನ ವರ್ಷವೂ ಇನ್ನಷ್ಟು ಹೆಚ್ಚು ಮಕ್ಕಳು ಮೊದಲನೇದು ತೊಗೋತಾರೆ. ಈಗ ತೊಗೊಂಡಿರೋರು 2ನೇ ಹಂತಕ್ಕೆ ತೊಗೊಳ್ತಾರೆ. ಮಾರ್ಕ್ಸ್ ಕಾರ್ಡ್ಸ್ ಕೊಡೋಣ. ಭಾಳ ಒಳ್ಳೆ ಫಸ್ಟ್ ಕ್ಲಾಸಲ್ಲಿ ಎಲ್ಲರೂ ಪಾಸ್ ಮಾಡಿದ್ದಾರೆ. ಗೌರಿ ಹಾಸನ್ ಭರತ್. ಆರಾಧ್ಯಲಕ್ಷ್ಮಿ ದಳವಾಯಿ. ಧನಿಕಾ ಪ್ರಿಯೆ. ಇದು ಧನಿಕನ ಧನಿಕ ಶ್ರೀಮಂತರು.
ವೈಷ್ಣವಿ ಸಿ. ದೀಕ್ಷಾ ಎಚ್ ಎಸ್. ಹಾಗೆ ಮುಂದೆ ಎಲ್ಲ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಖುಷಿ, ಹಿಂಗೆ ಇಟ್ಕೊಂಬಿಡ್ಲಾ? ಖುಷಿ ಬಾ. ಖುಷಿ, ಲಿಪಿ, ಲಿಶಿಕಾ, ಮೋನ್ವಿತಾ, ನಿಧಿಶ್ರೀ, ಪ್ರತ್ಯಾ, ಪ್ರಿಯದರ್ಶಿನಿ, ತಪಸ್ಯ, ಸಹಸ್ರ, ಪೂರ್ವಿ, ರಿತ್ವಿ, ದೇವಕಿ, ದೇವಕಿ, ಅನನ್ಯ, ಮಾನಸ, ಶ್ರೇಯಾ, ರುಹಾನಿ, ಆವಂತಿಕಾ, ಹನ್ಸಿಕಾ, ನಿಧಿ, ಅರ್ಪಿತಾ, ಆಶ್ಲಿನ್, ದೀಕ್ಷಾ, ಧನಿಕಾ, ಕೃತು, ವೈಷ್ಣವಿ, ನಿಹಾರಿಕಾ, ಮಧುರ, ಗೌರಿ, ಗೋಪಿಕಾ, ಆರಾಧ್ಯ ಹೆಸರು ಬರ್ದಿಲ್ಲ ಅನ್ಸುತ್ತೆ. ಆರಾಧ್ಯ, ಗೋಪಿಕಾ, ಕೊನೆಯದಾಗಿ ನಮ್ಮ ಕಾವ್ಯ, ಏನೇ ಶುಕ ಭಾಷಿಣಿ.
ಹಾಗೆ ನಾನು ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ನಾನು ಶ್ರೀಕಲಾ ಒಟ್ಟಿಗೆ ಭರತನಾಟ್ಯ ಕಲಿತಾ ಇದ್ವಿ. ಇದೇ ಸ್ಟೇಜ್ ಮೇಲೆ ನಾವಿಬ್ಬರು ಸುಮಾರು ಒಂದು 10 ವರ್ಷ ಹಿಂದೆ ಒಟ್ಟಿಗೆ ಪರ್ಫಾರ್ಮ್ ಮಾಡಿದ್ವಿ. ನಾವಲ್ಲಿ ಕಾಫಿ ಕುಡಿತಾ ಅಂದ್ಕೊಂಡ್ವಿ. ಅವತ್ತು ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಹೀಗೆ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ. ಶ್ರೀಕಲಾ ಡಾನ್ಸರ್, ಅವರು ಬರೀತಾರೆ, ಎಷ್ಟೊಂದು ಸೀರಿಯಲ್ಸ್ಗೆಲ್ಲ ಬರೀತಾರೆ. ಅವ್ರದ್ದೇ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ಶ್ರೀಕಲಾಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬ ಚೆನ್ನಾಗಿ ಲವಲವಿಕೆಯಿಂದ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಸೌಂದರ್ಯ ಸೋಷಿಯಲ್ ಮೀಡಿಯಾ ಪೋಸ್ಟರ್ಸ್ ಎಲ್ಲ ಹೆಲ್ಪ್ ಮಾಡಿದವರು, ತುಂಬ ಬ್ಯಾಕ್ ಸ್ಟೇಜ್ ಓಡಾಡಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸ್ಟೇಜ್ ಮೇಲೆ. ಒಂದು ವಿಚಾರ ಹೇಳಬೇಕು. ಈ ಭರತನಾಟ್ಯ ಅಂದರೆ ಈಗ ಏನು ಸ್ಟೇಜ್ ಮೇಲೆ ಡಾನ್ಸ್ ಮಾಡಿದೆ ಆಗಿರೋ ಅಂಥವ್ರು ಮೊದಲನೇದಾಗಿ ಕೊರಿಯೋಗ್ರಫಿ ಸ್ಟೆಪ್ ಬಗ್ಗೆ ಯೋಚನೆ ಮಾಡಬೇಕು, ಏನು ಸ್ಟೆಪ್ ಹಾಕಬೇಕು ಅಂತ. ಸಾಂಗ್ ಸೆಲೆಕ್ಷನ್ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಕಾಸ್ಟ್ಯೂಮ್ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ಈ ಆಭರಣಗಳು ಏನು ಧರಿಸ್ಬೇಕು ಅಂತ ಯೋಚನೆ ಮಾಡಬೇಕು. ಅದೆಲ್ಲ ಆದಮೇಲೆ ಸ್ಟೇಜ್ ಮೇಲೆ ಬಂದು ಅದು ಪ್ರೆಸೆನ್ಸ್ ಹೇಗಿರಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಅದ್ರ ಜೊತೆಗೆ ಲೈಟ್ಸು, ಸೌಂಡ್ ಸಿಸ್ಟಮು ಇತ್ಯಾದಿಗಳು ಎಲ್ಲದರ ಬಗ್ಗೆಯೂ, ಜೊತೆಗೆ ನಾವು ಯಾವ ಹಾಡುಗಳನ್ನು ಆಯ್ಕೆ ಮಾಡ್ಕೋತೀವಿ, ಅದರ ಸಾಹಿತ್ಯ ಹೇಗಿದೆ, ಇದೆಲ್ಲದನ್ನು ಯೋಚನೆ ಮಾಡ್ಕೋಬೇಕಾಗತ್ತೆ. ಅಂದರೆ ಒಂದು 10 ಕೈ 10 ತಲೆ ಇಟ್ಕೊಂಡು ಕೆಲಸ ಮಾಡುವಂತಹ ಒಂದು ಫೀಲ್ಡ್ ಇದು. ಕಲಾವಿದೆ ಏನು ಕೊನೆಗೆ ಕಾಣಿಸೋದು ಏನು 5 ನಿಮಿಷದ ನೃತ್ಯ ಮಾತ್ರ, ಆದರೆ ಅದ್ರ ಹಿಂದೆ ಬಹಳಷ್ಟು ತಯಾರಿಯಾಗಿರುತ್ತೆ. ಅದನ್ನು ಬಹಳ ಚೆನ್ನಾಗಿ ಸಮರ್ಥವಾಗಿ ಶ್ರೀಪ್ರಿಯಾ ಇವತ್ತು ಮಾಡಿದ್ರು. ಹಾಗೆ ಇದನ್ನು ಕಲಿಸ್ತಾ ಇರೋ ಎಲ್ಲ ಹೆತ್ತವರಿಗೂ ಕೂಡ ಧನ್ಯವಾದ. ಮಕ್ಕಳು 10ನೇ ಕ್ಲಾಸಿಗೆ ಬಂದ ಕೂಡಲೇ ಅಥವಾ PUCಗೆ ಬಂದ ಕೂಡಲೇ ದಯವಿಟ್ಟು ಯಾರು ಏನು ಸ್ಟಾಪ್ ಮಾಡಿಸ್ಬೇಡಿ, ಕಂಟಿನ್ಯೂ ಮಾಡಿಸಿ. ಅದು ಪೂರಕ ಆಗೇ ಇರುತ್ತೆ. ಅಂದರೆ ಏನು ಡಿಸ್ಟರ್ಬ್ ಮಾಡಲ್ಲ. ಅದು ಏನು ನಮ್ಮ ಓದುವಿಕೆ, ಕಲಿಕೆ, ವಿದ್ಯಾಭ್ಯಾಸಕ್ಕೂ ಕೂಡ ಅದು ಪೂರಕವಾಗೇ ಇರುತ್ತೆ. ಹಾಗಾಗಿ ದಯವಿಟ್ಟು ಸ್ಟಾಪ್ ಮಾಡಬೇಡಿ. ಯಾಕಂದರೆ ತುಂಬ ಚೆನ್ನಾಗಿರೋ ಕಲಾವಿದೆಯರು ಇದ್ದಾರೆ. 4-5 ವರ್ಷದಲ್ಲಿ ಇಷ್ಟು ತಯಾರಾಗಿದ್ದಾರೆ ಅಂತಂದರೆ ಬಹುಶಃ ಇನ್ನು ಮುಂದೆ ಬೆಳೀತಾ ಬೆಳೀತಾ ಇನ್ನೆಷ್ಟು ಅತ್ಯದ್ಭುತ ಕಲಾವಿದೆಯರಾಗಿ ಅವರು ಸಮಾಜಕ್ಕೆ, ಕಲೆಯ ಪ್ರಪಂಚಕ್ಕೆ ಅವರು ತಮ್ಮ ಕೊಡುಗೆಯನ್ನು ಕೊಡಬಹುದು ಅನ್ನೋದು ಯೋಚನೆ ಮಾಡಿ. ಹಾಗಾಗಿ ದಯವಿಟ್ಟು ನಿಲ್ಲಿಸಬೇಡಿ. ಆರ್ಟ್ ಫಾರ್ಮ್ ಅನ್ನೋದು, ಕಲೆ ಅನ್ನೋದು ಕೇವಲ ಕಲೆ ಅಲ್ಲ, ಅದು ಒಂದು ಭಗವಂತನನ್ನು ಕಾಣೋಕೆ ಇರುವಂತಹ ದಾರಿ ಅದು. ಹಾಗಾಗಿಯೇ ಒಂದು ಭರತನಾಟ್ಯವನ್ನು ಹೀಲಿಂಗಿಗೆ ಬಳಸ್ತೀವಿ, ಸಂಗೀತವನ್ನು ಹೀಲಿಂಗಾಗಿ ಬಳಸಲಾಗುತ್ತೆ. ಏನೋ ಒಂದು ರೋಗಕ್ಕೆ ಇದೊಂದು ಹೀಲಿಂಗ್ ಆಗಿ ಬಳಸ್ತೀವಿ ಅಂತಂದರೆ, ಏನೂ ಇಲ್ಲದೆ ಸದೃಢವಾಗಿರುವಂತಹ ಈ ಮಕ್ಕಳುಗಳು ನಾವೆಲ್ಲ ನೃತ್ಯ ಮಾಡಿದಾಗ ಇನ್ನೆಷ್ಟು ಅತ್ಯದ್ಭುತವಾಗಿ ನಾವು ಬೆಳೆಯಬಹುದು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮಾರ್ಗ ಕಲಾಕೇಂದ್ರದ ಕಾರ್ಯಕ್ರಮವನ್ನು 5ನೇ ವರ್ಷದ 2024ನೇ ಇಸವಿಯ 5ನೇ ವಾರ್ಷಿಕೋತ್ಸವವನ್ನು ಅತ್ಯಂತ ಖುಷಿಯಿಂದ ಮುಗಿಸ್ತಾ ಇದ್ದೀವಿ. ಧನ್ಯವಾದ.